ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನಮ್ಮ ಶಾರದೆಗೆ ವೀಣೆ ಮಾಡ್ತಿದ್ದಾರೆ. ನೋಡಿ ಆಯ್ತಾ ಹೇಗ್ ಮಾಡೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸರ್, ಪ್ಲೀಸ್ ಮೇಡಮ್. ಹಾಗೆ ಶಾರದೆ ಮಾಡಿದ್ ನೋಡಿ ಆಯ್ತಾ ಫ್ರೆಂಡ್, ನಾನು ತುಂಬಾ ಚಂದ ಮಾಡಿದ್ವಿ. ಸಬ್ಸ್ಕ್ರೈಬ್ ಮಾಡಬೇಡಿ. ಅವ್ನು ಹೇಳ್ದ ಅಂತ ಸಬ್ಸ್ಕ್ರೈಬ್ ಮಾಡದಿರಬೇಡಿ, ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಓಕೆ, ಲೆಟ್ ಸ್ಟಾರ್ಟ್ ವೀಣೆ ಆಯಿತಾ. ಇವಾಗ ಮೊದಲಿಗೆ ಫಸ್ಟ್ ಒಂದು ಸರ್ಕಲ್ ಶೇಪ್ ಇರುವ ಒಂದು ಪಾತ್ರೆ ತೊಗೊಂಡು ಅದು ಶೇಪ್ ಮಾಡಿ ಆದಮೇಲೆ ಅದನ್ನು ಕಟ್ ಮಾಡಬೇಕು. ಆಮೇಲೆ ಒಂದು ಉದ್ದ ಶೇಪ್ ಇರುವ ರಟ್ಟನ್ನು ತೊಗೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸೈಡ್ ಅಗಲ, ಒಂದು ಸೈಡ್ ಸಣ್ಣ ನೋಡಿ. ಆಮೇಲೆ ಅದಕ್ಕೆ ಗಮ್ ಹಾಕಿ ಅಂಟಿಸ್ಕೊಬಿಡುವ. ಮತ್ತೆ ಇನ್ನೂ ಎರಡು ಅದೇ ಥರ ಉದ್ದುದ್ದಾಗಿ ನಾವು ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಎರಡು ಬೇಕು, ಯಾಕಂದರೆ ಅದು ಒಂದೇ ಇದು ಮಾಡಿದರೆ ಬಲ ಸಿಗಲ್ಲ. ನಾವು ಇವಾಗ ಹಾಕಿದ್ದೀವಲ್ಲ ಗಮ್ ಹಾಕಿ ಅಂಟಿಸಿವಲ್ಲ, ಅದ್ರ ಮೇಲೊಂದು ಅದ್ರ ಕೆಳಗೊಂದು ಮತ್ತೆ ಈ ಥರ ಕಟ್ ಮಾಡಿಕೊಂಡು ಅಂಟಿಸ್ಕೋಬೇಕು. ಒಂದಾಯ್ತಲ್ಲ, ಇವಾಗ ಎರಡನೇದು ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಬೇಕು. ಇಷ್ಟಾದ್ಮೇಲೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕು, ಪೂರ್ತಿ ಒಣಗಲಿ. ಇಲ್ಲಾಂದರೆ ಮತ್ತೆ ನಾವು ಮುಂದುವರಿಸ್ಬೇಕಾದ್ರೆ ಮತ್ತೆ ಅದು ಬೀಳ್ತಾ ಇರುತ್ತೆ. ಇವಾಗ ಈ ಥರ ಪೇಪರನ್ನು ಇದು ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ಅದರ ಮಧ್ಯೆ ಮಧ್ಯೆ ಇಡಬೇಕು. ನೀವು ಬೇಕಾದ್ರೆ ಒಂದು ಕಪ್ಪಿಗೆ ಸ್ವಲ್ಪ ಗಮ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಬ್ರಷಲ್ಲಿ ನೀವೆಲ್ಲ ಗಮ್ಮನ್ನು
ಇವಾಗ ಎಲ್ಲ ಕಡೆ ಪೇಂಟ್ ಆಯಿತು. ನೀವು ಬೇಕಾದ್ರೆ ಇನ್ನೊಂದು ಲೇಯರ್ ಕೊಡ್ಬೋದು, ಟ್ರಾನ್ಸ್ಪರೆಂಟ್ ಥರ ಕಾಣಿದರೆ. ಗೋಲ್ಡನ್ ಕಲರ್ ಪೇಂಟಿಂದ ನಾವು ಪೇಂಟ್ ಮಾಡಬೇಕು, ಡಿಸೈನ್ ಮಾಡಬೇಕು. ನಾನಿದನ್ನು ಅರ್ಜೆಂಟಲ್ಲಿ ಹಾಫ್ ಡೇಲಿ ಕಂಪ್ಲೀಟ್ ಆಗಬೇಕು ಅಂತ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ. ನೀವು ಇದನ್ನು ನಿಧಾನವಾಗಿ ಮಾಡಿದರೆ ಇನ್ನೂ ನೀಟಾಗಿ ಚೆನ್ನಾಗಿ ಬರ್ತದೆ. ನಾನು ತುಂಬ ಅರ್ಜೆಂಟಲ್ಲಿ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ನೀಟಾಗಿ ಬರಲಿಲ್ಲ. ನೀವು ಟೈಮ್ ತೊಗೊಂಡು ನೀಟಾಗಿ ಮಾಡಿ, ಗಮ್ಮೆಲ್ಲ ನೀಟಾಗಿ ಒಣಗಬೇಕು, ಆವಾಗ ಚೆನ್ನಾಗಾಗುತ್ತೆ. ಮಿಡ್ಲಲ್ಲಿ ಈ ಥರ ವೈಟಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ನನಗೆ ಇದಕ್ಕೆ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದು ಅಂದರೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, 1 ಗಂಟೆಗೆ, ರಾತ್ರಿ 11ರಿಂದ 12 ಗಂಟೆ ತನಕ ಆಗಿದೆ. ನೀವು ನಾನ್ ಸ್ಟಾಪ್ ಮಾಡಿದರೆ ಮಾತ್ರ. ಯಾಕಂದರೆ ಲೇಡೀಸ್ಗೆ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಾಡೋದಾದರೆ ಒಂದು 2 ದಿನ ಆದರೂ ಬೇಕಾಗುತ್ತೆ, ಫ್ರೀ ಟೈಮಲ್ಲಿ ಮಾಡೋದಾದರೆ. ನೀವು ನಾನ್ ಸ್ಟಾಪು ನಿಮ್ಮ ಮನೇಲಿ ಅಡುಗೆ ಮಾಡೋಕ್ಕೆ, ಮನೆ ಕೆಲಸ ಮಾಡೋಕ್ಕೆ ಯಾರು ಜನ ಇದ್ದರೆ, ಅಂದರೆ ಅಮ್ಮ ಯಾರು ಇದ್ದರೆ ನೀವು ಮಾಡ್ಕೋಬೋದು. ನಾನು ಅಮ್ಮನ ಮನೇಲಿದ್ದೆ, ಹಾಗಾಗಿ ನನಗೇನು ಕೆಲಸ ಇರಲಿಲ್ಲ, ನಾನ್ ಸ್ಟಾಪ್ ಕೂತ್ಕೊಂಡು ಮಾಡಿದೆ, ಹಾಗಾಗಿ ಬೇಗ ಆಯಿತು. ಇವಾಗ ನಾನು ಈ ಒಂದು ಆಟ ಸಾಮಾನು ಇರುತ್ತಲ್ಲ, ಕಾರೆಲ್ಲ, ಅದರಲ್ಲಿ ಸೆಲ್ ಹಾಕೋ ಪಾರ್ಟ್ ಇರುತ್ತಲ್ಲ, ಅದನ್ನು ಅಂದರೆ ಸಿಂಗಲ್ ಸೆಲ್ ಹಾಕೋ ಪಾರ್ಟ್, ಅದನ್ನು ನಾನಿಲ್ಲಿ ದಾರ ಹಾಕಲಿಕ್ಕೆ ಅಣಿಸ್ಕೊಳ್ತಾ ಇದ್ದೀನಿ. ಅಣಿಸ್ಕೋಬೇಕಾದ್ರೆ ನೀವು ಗಮ್ ಹಾಕಬೇಕಾದ್ರೆ ನೀವು ಒಂದು ಸೈಡ್ ಮಾತ್ರ ಗಮ್ ಹಾಕಿ, 2 ಸೈಡ್ ಹಾಕಬೇಡಿ. ಯಾಕಂದರೆ ದಾರ ಒಳಗಡೆ ಹಾಕಕ್ಕೆ ಬೇಕು. ಅದಕ್ಕೆ ಈ ಥರ ನಾನು 5 ದಾರನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಥರ್ಮಕೋಲ್ ಪೀಸನ್ನು ಅಣಿಸ್ಕೊಳ್ತಾ ಇದ್ದೇನೆ. ಅದನ್ನು ಒಂದು ಸೈಡ್ ಮಾತ್ರ ಗಮ್ ಹಾಕಿ ಅಣಿಸ್ಕೊಳ್ತಿದ್ದೇನೆ, ಇನ್ನೊಂದು ಸೈಡ್ ಹಾಕಲ್ಲ. ಯಾಕಂದರೆ ದಾರ ಕಟ್ಟಬೇಕಲ್ಲ, ಅದಕ್ಕೋಸ್ಕರ. ದಾರ ಹಾಕಿದ್ಮೇಲೆ ಮತ್ತೆ ಗಮ್ ಹಾಕಿ ಅಣಿಸ್ಕೊಂಡ್ಬಿಟ್ರೆ ಆಯಿತು. ನೀವು ಇದೇ ಥರ ಮಾಡಬೇಕಂತಿಲ್ಲ, ನೀವು ಮಾಡ್ತಾ ಹೋಗಿ, ಸ್ಟಾರ್ಟ್ ಮಾಡಿ, ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಮಗೆ ಸ್ಟಾರ್ಟಿಂಗ್ ಶುರು ಮಾಡಬೇಕಾದ್ರೆ ಮಾತ್ರ ಪ್ರಾಬ್ಲಮ್, ಹೇಗೆ ಮಾಡೋದು ಅಂತ. ಆಮೇಲೆ ನಮ್ಗೆ ಮಾಡ್ತಾ 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 ಒಂದು ಐಡಿಯಾಸ್ ಬರುತ್ತೆ. ನೀವು ಬೇಕಂದರೆ ದೊಡ್ಡ ದಾರ ತೊಗೊಂಡು ದೊಡ್ಡ ಕಟ್ ಮಾಡಿಕೊಂಡು ಒಮ್ಮೆ ಆ ಕಡೆ ಒಮ್ಮೆ ಈ ಸೈಡ್, ಈ ಕಡೆಯಿಂದ ಆ ಕಡೆ ಹಾಕಿ ಲಾಸ್ಟಿಗೆ 2 ಸೈಡ್ ಕಟ್ಕೋಬೋದು. ನಾನಿಲ್ಲಿ ಸಿಂಗಲ್ ದಾರ ತೊಗೊಂಡು ಕಟ್ತಾಯಿದ್ದೀನಿ. ನೀವು ಸಿಂಗಲ್ ದಾರದಲ್ಲೇ 5 ಲೇಯರ್ನ ಮಾಡಿ ದಾರದ್ದು, ಯಾಕಂದರೆ ಆವಾಗ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. 5 ಲೇಯರಲ್ಲಿ ನಾವು 5 ಲೇಯರನ್ನು ಸಪ್ರೇಟಾಗಿ ಮಾಡಿದರೆ ನೀವು ಅದನ್ನು ಕಟ್ಟೋದೆಲ್ಲ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ. ಇವಾಗ ಆಲ್ಮೋಸ್ಟ್ ಆಯಿತು. ಇವಾಗ ಈ ಥರ ಕಪ್ಪನ್ನು ಗಮ್ ಹಾಕಿ ಈ ಥರ ಅಣಿಸ್ಕೋಬಿಡಿ. ಇದು ಫುಲ್ ಡ್ರೈ ಆಗೋ ತನಕ ಹಾಗೆ ಇಡಿ, ಇಲ್ಲರೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ರಟ್ಟೆನ ಮುಚ್ಚಿ, ಅದಾದಮೇಲೆ ಗಿಫ್ಟ್ ಪೇಪರ್ ಇರುತ್ತಲ್ಲ, ಅಥವಾ ಯಾವುದೇ ಗೋಲ್ಡನ್ ಪೇಪರ್ ಇದ್ದರೆ ಅದನ್ನು ಹಾಕಿ ಕವರ್ ಮಾಡಿ. ಇಲ್ಲಾಂದರೆ ಅದಕ್ಕೆ ಪೇಪರನ್ನು ಸುತ್ತಿ ಮತ್ತೆ ಅದಕ್ಕೆ ಗೋಲ್ಡನ್ ಕಲರ್ ಪೇಂಟು ಆ ಥರನೂ ಕೊಡ್ಬೋದು. ಇವಾಗ ಇಲ್ಲಿ ಈ ಒಂದು ಆಟ ಸಾಮಾನ ವೀಲ್ ಇರುತ್ತಲ್ಲ, ಅದನ್ನು ನಾನು ಆ ಥರ ಇಟ್ಕೊಂಡಿದ್ದೇನೆ. ಅದೇ ಥರ 2-3 ಸಿಕ್ಕಿದರೆ ಒಳ್ಳೆಯದು, ಚೆನ್ನಾಗಿ ಕಾಣಿಸುತ್ತೆ. ನನಗೆ 1 ಸಿಕ್ತು. ಅರ್ಜೆಂಟ್ ಇವಾಗ ನಾನು ಒಂದೇ ಹಾಕಿದ್ದೀನಿ, ನನಗೆ ಟೈಮ್ ಇಲ್ಲ. ನನ್ನ ಹತ್ರ ಇದ್ದಿದ್ದು ಹಾಫ್ ಡೇ ಅಷ್ಟೇ. ಯಾಕಂದರೆ ನಾಳೆನೇ ಶಾರದೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ, ಅದಕ್ಕೋಸ್ಕರ ನಾನು ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ. ವೀಲ್ ಬದಲು ಸಣ್ಣ ಸಣ್ಣ ಮುಚ್ಚಳಗಳಿದ್ರೆ ಅದನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಎಲ್ಲರಿಗೂ. ನಮಸ್ಕಾರ.